Assalamualaikum warahmatullahi wabarakatuh. ಅಲ್ಲವಿನ ಕರುಣೆಯಿಂದ ಸಫಲ ನಮ್ಮ ಜೀವನ, ಅವನ ಧ್ಯಾನದಿಂದ ನಮ್ಮ ಬಾಳು ಪರಮ ಪಾವನ. ಭೂಮಿಗಳ ಸೃಷ್ಟಿಗೆಲ್ಲ ಅವನ ತಾನೇ ಕಾರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣ ನಮಗೆ ತೋರಣ. ಹಗಲು ಇರುಳು ಅವನ ಮಹಿಮೆ ಸ್ಮರಣ ನಮಗೆ ತೋರಣ. ಆದಿ ಕಾಲದಿಂದ ಜಗದಿ ರೂಪಗೊಂಡು ನಿಂತಿದೆ, ಎಲ್ಲ ಜನರ ಭಕ್ತಿಗಾಗಿ ಕಾವಯದ್ದು ನಿಂತಿದೆ. ಸತ್ಯ ಶಾಂತಿ ಎತ್ತಿ ತೋರಿದಷ್ಟು ನಬಿಯರು, ಸತ್ಯಕ್ಕಾಗಿ ದೀನಿಗಾಗಿ ಪಡೆದಷ್ಟು ಶೂರರು. ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ, ಅವನ ಜ್ಞಾನದಿಂದ ನಮ್ಮ ಬಾಳು ಪರಮ ಪಾವನ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ದೇವಾಲಯ ಬಗ್ಗೆ ಮಾತನಾಡುತ್ತೇನೆ. ಬೇಳೂರು ದೇವಾಲಯವು ಹಾಸನ ಜಿಲ್ಲೆಯಲ್ಲಿ ಇದೆ. ಇದು ಪ್ರಸಿದ್ಧವಾದ ಹೊಯ್ಸಳ ಶೈಲಿಯ ದೇವಾಲಯ. ಈ ದೇವಾಲಯವನ್ನು ರಾಜ ವಿಷ್ಣುವರ್ಧನ ಅವರು ನಿರ್ಮಿಸಿದರು. ಇದು ಚೆನ್ನಕೇಶವ ದೇವರಿಗೆ ಸಮರ್ಪಿತವಾಗಿದೆ. ದೇವಾಲಯದ ಗೋಡೆಗಳಲ್ಲಿ ಸುಂದರ ಶಿಲ್ಪಗಳು ಇವೆ. ಜನರು ಇಲ್ಲಿ ಬಂದು ದೇವರನ್ನು ಪೂಜಿಸುತ್ತಾರೆ. ಪ್ರತಿ ವರ್ಷ ಅನೇಕ ಪ್ರವಾಸಿಗರು ಬೇಳೂರಿಗೆ ಬರುತ್ತಾರೆ. ಬೇಳೂರು ದೇವಾಲಯದ ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿಯ ಹೆಮ್ಮೆ ಆಗಿದೆ. ಧನ್ಯವಾದಗಳು. ಜಯ ಕರ್ನಾಟಕ. ಗುರುಗಳೇ ಮತ್ತು ಸ್ನೇಹಿತರೆ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ನನ್ನ ಹೆಸರು ಮೂರ್ಯ ಫಾತಿಮಾ. ನಾನು ಗ್ರೇಡ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ಸ್ಥಳಗಳ ಬಗ್ಗೆ ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಅವುಗಳೆಂದರೆ ನದಿಬೆಟ್ಟ, ಸೋಮನಾಥಪುರ, ಕಗ್ಗಲತಿಟ್ಟು, ಅಬ್ಬುತ್ತೆ, ಮೈಸೂರು, ಚಿತ್ರದುರ್ಗ, ನಾಗರಹೊಳೆ, ಶ್ರೀರಂಗಪಟ್ಟಣ, ಬಿಜಾಪುರ. ಇನ್ನು ಹಲವಾರು ಇವೆ. ನನ್ನ ರಚಿತ ಸ್ಥಳವೆಂದರೆ ಮೈಸೂರು. ಏಕೆಂದರೆ ಅಲ್ಲಿನ ರಾಜರ ಅಂತಾರ ಅರಮನೆ, ಮೃಗಾಲಯ, ವೃಂದಾವನ, ಉದ್ಯಾನವನ ನೋಡಲು ನನಗೆ ತುಂಬಾ ಇಷ್ಟ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.